ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಈ ಬಿಸಿಲಲ್ಲಿ ಇವತ್ತು ನಾನು ತಂಪಾದ ಲಸ್ಸಿ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ಇಲ್ಲಿ ನಾನು ಅರ್ಧ ಲೀಟರ್ ಹಾಲು ತಗೊಂಡು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಲು ಸ್ಲೋ ಗ್ಯಾಸಲ್ಲಿ ಕಾಯಿಸ್ಕೊಳ್ಬೇಕಾಗುತ್ತೆ, ಯಾಕಂದರೆ ಕೆನೆ ಚೆನ್ನಾಗಿ ಬರುತ್ತೆ. ಫಾಸ್ಟ್ ಗ್ಯಾಸ್ ಅಂದರೆ ಕೆನೆ ಬರುವುದಿಲ್ಲ, ಅದಕ್ಕಾಗಿ. ಈಗ ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಹಾಲು ಈಗ ತಣ್ಣಗಾಗಿದೆ. ಈಗ ಹೆಪ್ಪಾಕ್ತಾ ಇದ್ದೇನೆ. ನೋಡಿ, ಹೆಪ್ಪಾಕುವಾಗ ಉಗುರು ಬೆಚ್ಚಗೆ ಇರಬೇಕಾಗುತ್ತೆ. ಹಾಲು ಪೂರ ತಣ್ಣಗ ಮಾಡಬಾರ್ದು. ಪೂರ ತಣ್ಣಗ ಮಾಡಿದರೆ ಹೆತ್ತುವುದಿಲ್ಲ. ಮೊಸರು ಸ್ವಲ್ಪ ಹಾಕಬೇಕಾಗುತ್ತೆ, ಯಾಕಂದರೆ ಲಸ್ಸಿ ತುಂಬ ಹುಳಿ ಆಗುತ್ತೆ. ಹುಳಿ ಆದರೆ ಸರಿಯಾಗಿ ಬರುವುದಿಲ್ಲ. ನೋಡಿ, ನಾ ಮೊಸರು ಹಾಕಿದ್ದು ನೋಡಿದ್ರಲ್ಲ, 2 ಸೈಡ್ ಕೂಡಿಸಿ ಅರ್ಧ ಚಮಚ ಇದೆ ಅದು ಮೊಸರು. ಈ ರೀತಿ ಕೈ ಆಡಿಸ್ಬೇಕಾಗುತ್ತೆ. ಮುಚ್ಚಳ ಮುಚ್ಚಿ 7 ರಿಂದ 8 ತಾಸು ಇಟ್ಟಿದ್ದೆ ನಾನು. ಲಸ್ಸಿ ಮಾಡಲಿಕ್ಕೆ ಬಾದಾಮು ಹೆರ್ಜಿ ತಗೊಳ್ತಾ ಇದ್ದೇನೆ. ನೀವು ಬೇಕಂದರೆ ಸಣ್ಣಾಗಿ ಕಟ್ ಮಾಡಿ ಕೂಡ ಹಾಕಬಹುದು. ಹಾಲು ಹೆತ್ತಿದ ನಂತರ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ತಣ್ಣಗಾದ ನಂತರ ಅದರ ಮೇಲಿರುವ ಕೆನೆಯನ್ನು ತೆಗೆದು ಒಂದು ಬಟ್ಲಲ್ಲಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇಟ್ಕೊಂಡ ನಂತರ ಹ್ಯಾಂಡ್ ಮಿಕ್ಸರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಲಸ್ಸಿ ಥರ ಬರುವ ತನಕ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ಹೊರಗಡೆಯಿಂದ ತಂದು ಕುಡಿದ್ರೆ ಎಷ್ಟು ನೀರಾಗಿರುತ್ತೆ. ಇದು ನೋಡಿ, ಮನೆಯಲ್ಲಿ ಮಾಡಿದ್ದು ಎಷ್ಟು ಗಟ್ಟಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, 4 ರಿಂದ 5 ಚಮಚ ಸಕ್ಕರೆ ಹಾಕ್ತಾ ಇದ್ದೇನೆ. ಇಡೀ ಸಕ್ಕರೆಯನ್ನು ಹಾಕಿದರೆ ನೀರು ಬಿಡುತ್ತೆ, ಅದಕ್ಕಾಗಿ ಪುಡಿ ಮಾಡಿ ಹಾಕಬೇಕಾಗುತ್ತೆ. ನೀವು ಎಷ್ಟು ಸಿಹಿ ತಿಂತೀರಿ ನೋಡಿ, ಆ ಪ್ರಕಾರ ಹಾಕಿ. ಸಕ್ಕರೆ ಪುಡಿ ಹಾಕಿದ ನಂತರ ಕೂಡ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಅರ್ಧ ಚಮಚ ಬಾದಾಮ್ ಹೆರ್ಜಿಟ್ಟಿದ್ನೆಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಬಾದಾಮ್ ಜೊತೆಗೆ ಪಿಸ್ತಾ ಕೂಡ ಹಾಕಿಕೊಳ್ಳಿ. ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಲಸ್ಸಿ ರೆಡಿಯಾಗಿದೆ. ಒಂದು ಗ್ಲಾಸಲ್ಲಿ ಹಾಕ್ತಾ ಇದ್ದೇನೆ. ಅದರ ಮೇಲ್ಗಡೆ ಬಾದಾಮ್ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಕೆನೆ ತೆಗೆದಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಯಾರ್ಯಾರಿಗೆ ಕೆನೆ ಇಷ್ಟ ಇರೋದಿಲ್ಲ, ಬೇಕಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಆದರೆ ಕೆನೆ ಹಾಕುವುದರಿಂದ ಟೇಸ್ಟು ತುಂಬ ಸೂಪರಾಗಿ ಬರುತ್ತೆ. ಬಿಸಿಲಲ್ಲಿ ಕುಡಿದ್ರೆ ಹೊಟ್ಟೆಗೆ ತಂಪಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.